ಜಿಲ್ಲಾ ಪಂಚಾಯತ್ 44 ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಕ್ಷ ಕಂಟೆಸ್ಟ್ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ತಾಲೂಕ್ ಪಂಚಾಯತ್ 158 ಕ್ಷೇತ್ರದಲ್ಲೂ ಕ್ಯಾಂಡಿಡೇಟ್ ಅನ್ನ ಹಾಕುವಂತ ಎಲ್ಲಾ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ನೋಡಿ, ಆಮ್ ಆದ್ಮಿ ಪಕ್ಷದಿಂದ ನೀವು ಕ್ಯಾಂಡಿಡೇಟ್ ಬಯಸಿದ್ರೆ ಕ್ಯಾಂಡಿಡೇಟ್ಸ್ ಬಯಸಿದ್ರೆ ಮುಕ್ತವಾಗಿ ನಿಮ್ಮನ್ನು ಓಪನ್ ಆಹ್ವಾನ ಕೊಟ್ಟಿದ್ದೀನಿ. ಇದು ಜೊತೆಲಿ ಯಾವುದೇ ಒಂದು ಸೀಟಿಗೆ ಯಾವುದೋ ಒಂದು ರೂಪಾಯಿ ಕೊಡುವ ಅವಶ್ಯಕತೆ ಇಲ್ಲ. ಬಟ್ ಕ್ಯಾಂಡಿಡೇಟ್ ಆಗೋರು ಈಗ ಹೆಂಗ್ ಬಿಜೆಪಿ ಕಾಂಗ್ರೆಸ್ ಮನೆಗೆ ದುಡ್ಡು ಹಂಚಿ, ಸೀರೆ ಹಂಚಿ, ಕುಕ್ಕರ್ ಹಂಚಿನ ಎಲೆಕ್ಷನ್ ನಡೆಸ್ತಾರಲ್ಲ, ಆ ತರ ಚುನಾವಣೆ ಆಮ್ ಆದ್ಮಿ ಪಕ್ಷ ನಡೆಸಿಲ್ಲ, ನಡೆಸುದೂ ಇಲ್ಲ. ಯಾಕಂದ್ರೆ ಅವ್ರು ಕೊಡುವಂತ ಒಬ್ಬೊಬ್ರಿಗೆ 5,000 10,000 ಸೀರೆ, ಕುಕ್ಕರ್ ಆಮ್ ಆದ್ಮಿ ಪಕ್ಷ ಕೊಡುವಷ್ಟು ಶಕ್ತಿ ಇಲ್ಲ. ಯಾಕಂದ್ರೆ ಆಮ್ ಆದ್ಮಿ ಪಕ್ಷ ಭ್ರಷ್ಟಾಚಾರ ರಹಿತವಾಗಿ ಒಂದು ಕೆಲಸ ಮಾಡ್ಕೊತ ಬಂದಿದೆ, ಭ್ರಷ್ಟಾಚಾರ ಮುಕ್ತವಾಗಿ ಒಂದು ಕೆಲಸ ಮಾಡ್ಕೊತ ಬಂದಂತ ಪಕ್ಷ. ಹೀಗಾಗಿ ಇದರಲ್ಲಿ ಯಾವುದೇ ಒಂದು ಅವಕಾಶ ಇಲ್ಲ. ಆತರ ಬೇರೆ ಪಕ್ಷಗಳು ಮಾಡದಂಗೆ ಆಮ್ ಆದ್ಮಿ ಪಕ್ಷದಲ್ಲಿ ಯಾವುದೇ ಕೆಲಸ ಇಲ್ಲ. ಯಾಕಂದ್ರೆ ಮತ್ತೆ ನೀವೇನಾದ್ರು ತಿಳ್ಕೊಂಡು ಬೇರೆ ಪಕ್ಷದಲ್ಲಿ ಸಿಕ್ಕುವಂತ ಎಲೆಕ್ಷನ್ ಫಂಡ್ಸ್ ಏನಾದ್ರು ಸಿಗುತ್ತೆ ಆಮ್ ಆದ್ಮಿ ಪಕ್ಷದಲ್ಲಿ, ನೀವು ಏನಾದ್ರು ತಿಳ್ಕೊಂಡಿದ್ರೆ ದಯವಿಟ್ಟು ಎಲೆಕ್ಷನ್ ಫಂಡ್ಸ್ ಆಮ್ ಆದ್ಮಿ ಪಕ್ಷದಲ್ಲಿ ಇರಂಗಿಲ್ಲ. ನಿಮ್ಮ ಕ್ಯಾಂಡಿಡೇಟ್ ಖರ್ಚು ನೀವೇ ನೋಡ್ಕೋಬೇಕು. ನಿಮ್ಮ ಜೊತೆಗೆ ಪ್ರಚಾರ ಮಾಡಕ್ ಬರುವಂತ ಕಾರ್ಯಕರ್ತರನ್ನ ನೀವು ನೋಡ್ಕೊಳ್ಳೋದು ಅಷ್ಟೇ ನಿಮ್ಮ ಜವಾಬ್ದಾರಿ. ಯಾವುದೇ ಮನೆಗಳಿಗೆ ಯಾವ್ದು ದುಡ್ಡು ಹಂಚುವಂತ ಪ್ರಕ್ರಿಯೆ ಆಮ್ ಆದ್ಮಿ ಪಕ್ಷದಲ್ಲಿ ಇಲ್ಲ. ನಾನು ಯುವಕರಿಗೆ, ಬಿಜಾಪುರ ಜಿಲ್ಲೆ ಯುವಕರಿಗೆ ನಾನು ಒಳ್ಳೆಯ ಒಂದು ಸಂದೇಶ ಕೊಡ್ತಾ ಇದ್ದೀನಿ. ಯುವಕರಿಗೆ ಬೇರೆ ಪಕ್ಷದಲ್ಲಿ ಕೇವಲ ಬಳಸ್ಕೊತಿದ್ದಾರೆ, ಕೇವಲ ಜೈಕಾರ ಹಾಕೋಕೆ ಬಳಸ್ಕೊತಿದ್ದಾರೆ, ಜೈ ಶ್ರೀರಾಮ್ ಅನ್ನೋಕೆ ಬಳಸ್ಕೊತಿದ್ದಾರೆ. ಯುವಕರಿಗೆ ಯಾರು ಟಿಕೆಟ್ ಕೊಡ್ತಾ ಇಲ್ಲ ಆ ಪಕ್ಷದಲ್ಲಿ. ಆಮ್ ಆದ್ಮಿ ಪಕ್ಷಕ್ಕೆ ನಾನು ಆಹ್ವಾನ ಮಾಡ್ತಾ ಇದ್ದೀನಿ ಎಲ್ಲ ವಿಜಯಪುರ ಜಿಲ್ಲೆ ಯುವಕರಿಗೆ, ಬನ್ನಿ ಯುವಕರು ರಾಜಕೀಯದಲ್ಲಿ ತೊಡಗಬೇಕು. ಎಲ್ಲಿವರೆಗೆ ರಾಜಕೀಯದಲ್ಲಿ ತೊಡಗಿಲ್ಲ ಈ ಭ್ರಷ್ಟ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಗಳು ಇವರು ಭ್ರಷ್ಟಾಚಾರ ಮಾಡ್ಕೊತ ಹೋಗ್ತಾರೆ. ಮುಂದಿನ ಯುವಕರು ಪ್ರಜ್ಞಾವಂತರು, ಜನಜೆಡ್ ಅಂತ ಏನ್ ಕರಿತೀವಿ ನಾವು, ಜನಜೆಡ್ ನಾನು ಓಪನ್ ಆಗಿ ಆಹ್ವಾನ ಕೊಡ್ತಾ ಇದ್ದೀನಿ, ಬನ್ನಿ. ನಿಮ್ಮದಲ್ಲಿ ಯಾರು ಟಿಕೆಟ್ ಕೊಡೋದಿಲ್ಲ. ಬಿಜೆಪಿ ನನಗೆ ಮೊನ್ನೆ ಒಬ್ರು ನಮ್ಮ ಸ್ಟೂಡೆಂಟ್ ಒಬ್ರು ಬಿಜೆಪಿ ಇದ್ದಾರೆ. ಅವ್ನು ಹೇಳ್ದ, ಸರ್ ನಮಗೆ ಟಿಕೆಟ್ ಕೊಡ್ತಾ ಇಲ್ಲ ಸರ್, ನಾವು ಇಷ್ಟು ವರ್ಷದ ಪಕ್ಷದಲ್ಲಿದ್ದೀವಿ, ನಮಗೆ ಟಿಕೆಟ್ ಕೊಡ್ತಾ ಇಲ್ಲ ಅಂತ ಹೇಳಿ ನಾನು ಓಪನ್ ಆಗಿ ಆಹ್ವಾನ ಮಾಡಿದ್ದೀನಿ, ಬನ್ನಿ ನಮ್ಮ. नमस्कार, मैं हूं शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಇವತ್ತಿನ ಪತ್ರಿಕಾಗೋಷ್ಠಿ ವಿಷಯ ಮುಂಬರುವ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯತ್ ಚುನಾವಣೆ. ಈ ಒಂದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಕಳೆದ 10 ವರ್ಷದಿಂದ ಪೆಂಡಿಂಗ್ ಇದೆ. ಕಳೆದ ಜಡ್ಪಿ ಮತ್ತೆ ಟಿಪಿ ಚುನಾವಣೆ ಫೆಬ್ರವರಿ 2016ರಲ್ಲಿ ನಡೆದಿತ್ತು. 2016ರಲ್ಲಿ ನಡೆದಾದ್ಮೇಲೆ 2021ಕ್ಕೆ ಅದರದ ಟರ್ಮ್ ಮುಗಿತು. ಜಡ್ಪಿದಾಗಿರ್ಬೋದು, ಟಿಪಿಗೆ ಆಗಿರ್ಬೋದು. 2021ಕ್ಕೆ ಮತ್ತೆ ಮರು ಚುನಾವಣೆ ನಡಿಬೇಕಾಗಿತ್ತು, ಎಲೆಕ್ಷನ್ಸ್ ನಡಿಬೇಕಾಗಿತ್ತು. ಕಾರಣಾಂತರದಿಂದ ಫೆಬ್ರವರಿ 21ರಲ್ಲಿ ಈ ಎಲೆಕ್ಷನ್ಸ್ ನಡೀಲಿಲ್ಲ. ಅವಾಗಿದ್ದಂತ ಬಿಜೆಪಿ ಸರ್ಕಾರ ಈ ಒಂದು ಚುನಾವಣೆ ನಡೆಸಲಿಲ್ಲ. ಕಾರಣ ಅವ್ರು ಕೊಟ್ಟರು, ಕೋವಿಡ್ ದಿಂದ ಈ ಒಂದು ಎಲೆಕ್ಷನ್ ನಡೆಸ್ತಾ ಇಲ್ಲ, ಆಮೇಲೆ ಡಿಲಿಮಿಟೇಷನ್ ಸಮಸ್ಯೆ ಹೇಳಿದ್ರು, ರಿಸರ್ವೇಷನ್ ಸಮಸ್ಯೆ ಹೇಳಿದ್ರು. ಸೊ ಆ ಒಂದು ವರ್ಷದಲ್ಲಿ ಎಲೆಕ್ಷನ್ಸ್ ಆಗ್ಲೇ ಇಲ್ಲ. ಸೊ ಬಿಜೆಪಿ ಸರ್ಕಾರ ಕೂಡ ಹೇಳ್ತು ಚುನಾವಣೆ ಮಾಡ್ತೀವಿ ಅನ್ಕೋತ ಚುನಾವಣೆ ಬಿಜೆಪಿ ಸರ್ಕಾರ ಮಾಡ್ಲೇ ಇಲ್ಲ ಕಡೆಗೂ. ಇವಾಗ ಮಾರ್ಚ್ 2026 ಬಂತು. ಕಳೆದ 10 ವರ್ಷ ಆಯ್ತು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಜಡ್ಪಿ ಟಿಪಿ ಎಲೆಕ್ಷನ್ಸ್ ನಡೆದಿಲ್ಲ. 5 ವರ್ಷ ಆಯ್ತು. ಇವಾಗ 5 ವರ್ಷ ಆದ್ರೂ ಸಹಿತ ನಮ್ಮ ಸರ್ಕಾರಕ್ಕೆ, ಇವಾಗಿದ್ದಂತ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಎಲೆಕ್ಷನ್ ಮಾಡಬೇಕು ಅಂತೇಳಿ ಇವಾಗ ಅವ್ರು ನಿದ್ದೆಯಿಂದ ಎದ್ದಿದ್ದಾರೆ. 2023ರಲ್ಲಿ ಬಂದಂತ ಕಾಂಗ್ರೆಸ್ ಸರ್ಕಾರ ಕೂಡ ಜಡ್ಪಿ ಟಿಪಿ ಎಲೆಕ್ಷನ್ಸ್ ನಡೆಸಬೇಕು ಅಂತೇಳಿ ಒಂದು ಮುಂದೆ ಬಂದು ಎಲೆಕ್ಷನ್ಸ್ ನಡೆಸುವಂತ ಒಂದು ಪ್ರಯತ್ನ ಮಾಡಲಿಲ್ಲ. ಕಡೆಗೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಕೋರ್ಟ್ಗೆ ಹೋಯ್ತು. ಕೋರ್ಟ್ದಿಂದ ಆರ್ಡರ್ ಬಂದ ಮೇಲೆ ಇವಾಗ ಜೂನ್ ಒಳಗಡೆ ಎಲೆಕ್ಷನ್ಸ್ ಮಾಡ್ತೀವಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ. 2ನೇ ಸಲ ಮತ್ತೆ ಹೈಕೋರ್ಟ್ಗೆ ಹೋದ್ರು. ಯಾಕಂದ್ರೆ ಇದು ಇನ್ನು ಡಿಲಿಮಿಟೇಷನ್ ಮತ್ತೆ ರಿಸರ್ವೇಷನ್ ರೋಸ್ಟರ್ ಇನ್ನೂ ತಯಾರಾಗ್ತಾ ಇದೆ, ಇನ್ನೂ ತಯಾರಾಗಿಲ್ಲ, ತಯಾರು ಮಾಡ್ತಿದ್ದಾರೆ. ಅದಕ್ಕೆ ಸರ್ಕಾರ ಒಂದಿಷ್ಟು ಕಾಲಾವಧಿ ತಗೊಂಡಿದ್ದಾರೆ, ಟೈಮ್ ತಗೊಂಡಿದ್ದಾರೆ. ನಮ್ಗೊಂದಿಷ್ಟು ಅವಕಾಶ ಮಾಡಿಕೊಡಿ, ನಾವು ಡಿಲಿಮಿಟೇಷನ್ ಕಾನ್ಸ್ಟಿಟ್ಯೂಷನ್ಸ್ ಇದು ಡಿಲಿಮಿಟೇಷನ್ ತಯಾರು ಮಾಡ್ತೀವಿ, ಮತ್ತೆ ರಿಸರ್ವೇಷನ್ ರೋಸ್ಟರ್ ರೆಡಿ ಮಾಡ್ತೀವಿ ಅಂತೇಳಿ. ಎಷ್ಟು ದಿನ ಬೇಕು ಅಂತೇಳಿ ಕೋರ್ಟ್ ತರಾಟೆಗೆ ತಗೊಂಡ್ಮೇಲೆ
ಇವಾಗ ಸರ್ಕಾರ ಜೂನ್ ಒಳಗಡೆ ಜಡ್ಪಿ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ನಡೆಸ್ತೀವಿ ಅಂತೇಳಿ ಒಂದು ಕೋರ್ಟ್ಗೆ ಒಂದು ಮಾತು ಕೊಟ್ಟಿದ್ದಾರೆ. ಅದು ಜೊತೆಗೆ ಗ್ರಾಮ ಪಂಚಾಯತ್ ಎಲೆಕ್ಷನ್ಸ್ ಕೂಡ ನಡೆದಿಲ್ಲ ನಮ್ಮ ರಾಜ್ಯದಲ್ಲಿ. 2020ರಲ್ಲಿ ನಡೆದಂತ ಗ್ರಾಮ ಪಂಚಾಯತ್ ಚುನಾವಣೆ ಕೂಡ ಡಿಸೆಂಬರ್ 2025ರಲ್ಲಿ ನಡಿಬೇಕಾಗಿತ್ತು, ಅದು ಕೂಡ ನಡೆದಿಲ್ಲ. ನೋಡಿ, ಇವೆಲ್ಲ ಒಂದು ಸ್ಥಳೀಯ ಸಂಸ್ಥೆಗಳು ಚುನಾವಣೆಗಳು, ಇವು ಎಷ್ಟು ಬೇಗ ಆತವ ಅಷ್ಟು ಡೆವಲಪ್ಮೆಂಟ್ ವರ್ಕ್ ಸ್ಟಾರ್ಟ್ ಆತವ ಹಳ್ಳಿಗಳಲ್ಲಿ. ಬಟ್ ಇವರು ಡೆವಲಪ್ಮೆಂಟ್ ವರ್ಕ್ ನೋಡ್ತಾನೆ ಇಲ್ಲ, ಎಲೆಕ್ಷನ್ಸ್ ಮಾಡ್ಬೇಕಲ್ಲ ಅಂತೇಳಿ ಇವ್ರಿಗೆ ಏನೋ ಒಂದ್ ಸ್ವಲ್ಪ ಪರಿಜ್ಞಾನವೂ ಇಲ್ಲ ಸರ್ಕಾರಕ್ಕೆ. ಈಗ ಜಡ್ಪಿ ಟರ್ಮ್ ಮುಗಿದು ಎಷ್ಟೋ ವರ್ಷ ಆಯ್ತು, ಇದನ್ನ ಈಗ ಅಡ್ಮಿನಿಸ್ಟ್ರೇಟರ್ ರೂಲ್ ನಲ್ಲಿ ನಡೀತಾ ಇದೆ, ಅಡ್ಮಿನಿಸ್ಟ್ರೇಟರ್ಸ್ ನಡೆಸ್ತಿದ್ದಾರೆ. ಸೊ ಇವಾಗ ಒಂದೇನೋ ಒಂದು ಕಾಲ್ ಕೂಡ ಬಂದಿದೆ, ಜೂನ್ 2026 ಒಳಗಡೆ ಚುನಾವಣೆ ನಡೆಸ್ತೀರಿ ಅಂತ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಆಮ್ ಆದ್ಮಿ ಪಕ್ಷ ಈ ಒಂದು ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯತ್ ಚುನಾವಣೆಗೆ ಸಂಪೂರ್ಣವಾಗಿ ತಯಾರಿದೆ. ವಿಜಯಪುರ ಜಿಲ್ಲೆಯಲ್ಲಿ ಬರುವಂತ ಜಡ್ಪಿ ಹಾಗೂ ಟಿಪಿ ಎಲೆಕ್ಷನ್ಸ್ ನಲ್ಲಿ ನಾವು ಕಾತುರದಿಂದ ಕಾಯ್ತಾ ಇದ್ದೀವಿ. ಬಿಜಾಪುರ ಜಿಲ್ಲೆಯಲ್ಲಿ ಇರುವಂತ 44 ಜಡ್ಪಿ ಕ್ಷೇತ್ರ ಹಾಗೂ 158 ತಾಲೂಕ್ ಪಂಚಾಯತ್ ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಕ್ಷ ಸಂಪೂರ್ಣವಾಗಿ ನಿಲ್ತಾ ಇದೆ, ಪೂರ್ಣ ತಯಾರಿ ಮಾಡಿಕೊಂಡು ನಿಲ್ತಾ ಇದೆ. ಈ ಒಂದು ಲಿಸ್ಟ್ ಬಿಡುಗಡೆ ಮಾಡೋದ್ರಲ್ಲಿಯೂ ಸರ್ಕಾರ ಒಂದ್ ಸ್ವಲ್ಪ ಗೊಂದಲ ಮಾಡ್ತು. ಮಾರ್ಚ್ 2021ರಲ್ಲಿ ಒಂದು ಲಿಸ್ಟ್ ಬಿಡ್ತು, ಎಲೆಕ್ಷನ್ ನಡೆಸಬೇಕು ಅಂತೇಳಿ. ಡಿಲಿಮಿಟೇಷನ್ ಬಿಟ್ರು, ರಿಸರ್ವೇಶನ್ ಬಿಟ್ರು ಬಿಜೆಪಿ ಸರ್ಕಾರ ಇದ್ದಾಗ. ಆಮೇಲೆ ಅದು ಕಾರ್ಯರೂಪಕ್ಕೆ ಬರಲೇ ಇಲ್ಲ, ಅದು ಹಂಗೆ ಪೆಂಡಿಂಗ್ ಉಳಿದ್ಬಿಡ್ತು. ಆಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಇವರು ಒಂದು ಲಿಸ್ಟ್ ಬಿಟ್ರು ಡಿಲಿಮಿಟೇಷನ್. ಸೊ ಇವಾಗ ಡಿಲಿಮಿಟೇಷನ್ 2021 ಪ್ರಕಾರ ಡಿಲಿಮಿಟೇಷನ್ ಪ್ರಕಾರ 44 ಜಡ್ಪಿ ನಮ್ಮ ವಿಜಯಪುರ ಜಿಲ್ಲೆಗೆ ಮತ್ತೆ 158 ತಾಲೂಕ್ ಪಂಚಾಯತ್ ಕ್ಷೇತ್ರ ನಮ್ಮ ವಿಜಯಪುರ ಜಿಲ್ಲೆಗಿದೆ. ಸೊ ಇವಾಗ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಡಿಲಿಮಿಟೇಷನ್ ತಯಾರು ಮಾಡ್ತಾ ಇದೆ. ಸೊ ಅಂದ್ರೆ ಈಗ ಹಿಂದೆ ಬಿಟ್ಟಂತ ಡಿಲಿಮಿಟೇಷನ್ ಮತ್ತೆ ರಿಸರ್ವೇಶನ್ ಮೋಸ್ಟ್ಲಿ ಆಲ್ಮೋಸ್ಟ್ ಕ್ಯಾನ್ಸಲ್ ಆಗುತ್ತೆ. ಹೊಸದಾಗಿ ಡಿಲಿಮಿಟೇಷನ್ ರೆಡಿ ಮಾಡ್ತಿದ್ದಾರೆ, ಹೊಸದಾಗಿ ರಿಸರ್ವೇಶನ್ ರೋಸ್ಟರ್ ರೆಡಿ ಮಾಡ್ತಿದ್ದಾರೆ. ಸೊ ಅದು ಯಾವಾಗ ಬರುತ್ತೆ ಅದರ ಪ್ರಕಾರವಾಗಿ ನಮ್ಮ ಕ್ಯಾಂಡಿಡೇಟ್ಸ್ ಅನ್ನ ನಾವು ತಯಾರು ಮಾಡ್ತಾ ಇರ್ತೀವಿ. ಅದೇ ರೀತಿಯಲ್ಲಿ ಇವಾಗ ಇರುವಂತ ಜಡ್ಪಿ 44ರಲ್ಲಿ ಆಮ್ ಆದ್ಮಿ ಪಕ್ಷ ಸುಮಾರು 13ರಿಂದ 15 ಕ್ಯಾಂಡಿಡೇಟ್ಸ್ ಆಲ್ರೆಡಿ ಇವಾಗ ರೆಡಿ ಇದ್ದಾರೆ. ಅದು ರೋಸ್ಟರ್ ಯಾವಾಗ ಬರ್ತದೆ ಬರ್ಲಿ, ಅದ್ರ ತಕ್ಕಂತೆ ಮತ್ತೆ ನಾವು ಚೇಂಜಸ್ ಮಾಡ್ತೀವಿ. ಇವಾಗ ಸದ್ಯಕ್ಕೆ 15 ಜಡ್ಪಿ ಕ್ಯಾಂಡಿಡೇಟ್ ರೆಡಿ ಇದ್ದಾರೆ, ಸುಮಾರು 30-40 ತಾಲೂಕ್ ಪಂಚಾಯತ್ ಕ್ಯಾಂಡಿಡೇಟ್ಸ್ ರೆಡಿ ಇದ್ದಾರೆ. ಸೊ ಈ ಒಂದು ಪತ್ರಿಕೆಗೋಷ್ಠಿ ಮುಖಾಂತರ ನಾನು ವಿಜಯಪುರ ಜಿಲ್ಲೆಯಲ್ಲಿ ಇರುವಂತ ನಾಗರಿಕರಿಗೆ ನಾನು ಆಹ್ವಾನ ಕೊಡ್ತಾ ಇದ್ದೀನಿ. ಇವತ್ತು ಆಮ್ ಆದ್ಮಿ ಪಕ್ಷ ಒಂದು ಪ್ರಾಮಾಣಿಕ ಪಕ್ಷ, ಒಂದು ಒಳ್ಳೆ ಆಡಳಿತ ಕೊಡುವಂತ ಪಕ್ಷ. ದೆಹಲಿ ಮತ್ತು ಪಂಜಾಬ್ದಲ್ಲಿ ನಾವು ಒಳ್ಳೆ ಒಂದು ಆಡಳಿತ ಕೊಟ್ಟು ಒಂದು ಜನರ ಮನಸ್ಸನ್ನು ಗೆದ್ದಂತ ಒಂದು ಆಡಳಿತ ಮಾಡಿ ನಾವು ಪಂಜಾಬ್ ಮತ್ತೆ ದೆಹಲಿಯಲ್ಲಿ ಮಾಡಿ ತೋರಿಸಿದೀವಿ. ಸೊ ಈ ಒಂದು ನಿಟ್ಟಿನಲ್ಲಿ ವಿಜಯಪುರ ಜಿಲ್ಲೆಯಲ್ಲೂ ಕೂಡ ಆಮ್ ಆದ್ಮಿ ಪಕ್ಷ ಪ್ರಾಮಾಣಿಕವಾಗಿ ನಾವು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀವಿ. ಈ ಒಂದು ಚುನಾವಣೆಗೆ ನಿಲ್ಲುವ ಬಯಸುವಂತ ವಿಜಯಪುರ ಜಿಲ್ಲಾ ನಾಗರಿಕರು, ಸಾಮಾನ್ಯ ನಾಗರಿಕರು ನಾನು ಆಹ್ವಾನ ಕೊಡ್ತಾ ಇದ್ದೀನಿ. ಬನ್ನಿ, ಇದು ನಮ್ಮ ನಿಮ್ಮ ಪಕ್ಷ, ನಾವು ನೀವು ಕೂಡಿ ವಿಜಯಪುರ ಜಿಲ್ಲೆಗೆ ಒಂದು ಅಭಿವೃದ್ಧಿ ತರುವಂತ ಕೆಲಸವನ್ನು ಮಾಡೋಣ. ಯಾರಾದ್ರೂ ಆಕಾಂಕ್ಷಿ ಆಗೋ ಬಯಸಿದ್ರೆ ದಯವಿಟ್ಟು ನಾನು ಹೇಳುವಂತ ಕಾಂಟ್ಯಾಕ್ಟ್ ನಂಬರು ಮತ್ತೆ ನಾನು ಹೇಳುವಂತ ಇಮೇಲ್ ಐಡಿಗೆ ದಯವಿಟ್ಟು ತಾವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಅಪ್ಲಿಕೇಶನ್ ಅನ್ನು ಕಳಿಸಬೇಕು. ವಾಟ್ಸಪ್ ಆದ್ರೂ ಮಾಡ್ಬೋದು, ಇಮೇಲ್ ಮುಖಾಂತರ ನೀವು ನಿಮ್ಮ ಅರ್ಜಿಯನ್ನು ನಮಗೆ ಕಳಿಸಬಹುದು. ಒಂದು ಕಂಡೀಷನ್ ಹೇಳ್ತೀನಿ, ನಮ್ಮ ಪಕ್ಷದಿಂದ ನಿಲ್ಲಿಸಬೇಕಾದ್ರೆ ಕ್ಯಾಂಡಿಡೇಟ್ಸು ನಾನ್ ಕರಪ್ಟ್ ಬೇಕು, ಯಾವುದೇ ಒಂದು ಹಗರಣದಲ್ಲಿ ಸಿಲುಕಿರಬಾರದು. ನಾನು ಮಾಧ್ಯಮ ಮಿತ್ರರಿಗೂ ಹೇಳ್ತೀನಿ, ಯಾರಾದ್ರೂ ಆತರ ನಿಮಗೆ ಆಮ್ ಆದ್ಮಿ ಪಕ್ಷದಿಂದ ಇಲ್ಲ ಸರ್ ಇವನು ಭ್ರಷ್ಟ ಇದ್ದಾನೆ, ಇವನು ಹಿಂದೆ ಮೋಸ ಮಾಡಿದಾನೆ, ಆತರ ಏನಾದ್ರೂ ಇದ್ರೆ ನೀವು ನಮ್ಮ ಗಮನಕ್ಕೆ ತರಬಹುದು. ನಮ್ಮ ಗಮನಕ್ಕೆ ಬಂದ ಮೇಲೆ ಅಂತ ಕ್ಯಾಂಡಿಡೇಟ್ಸ್ ನಾವು ರಿಜೆಕ್ಟ್ ಮಾಡ್ತೀವಿ. ಸೊ ಯಾವುದೇ ಕಾರಣಕ್ಕೆ ನಮ್ಮ ಜಿಲ್ಲೆಯಲ್ಲಿ ಕರಪ್ಟ್ ಇರುವಂತ ಅಭ್ಯರ್ಥಿಗಳನ್ನ ನಾವು ಹಾಕೋದಿಲ್ಲ. ಇನ್ ಕೇಸ್ ಹಾಕಿದ್ರು ಕೂಡ ನಮ್ ಗಮನಕ್ಕೆ ಬಂದ ಮೇಲೆ ನಾವು ತೆಗೆಯುವಂತ ಪ್ರಯತ್ನ ಮಾಡ್ತೀವಿ. ಸೊ ನಾನು ಹೇಳುವಂತ ವಾಟ್ಸಪ್ ನಂಬರ್ ನೋಟ್ ಡೌನ್ ಮಾಡ್ಕೊಳ್ಳಿ, 9535042411. ರಿಪೀಟ್ ಮಾಡ್ತೀನಿ, ವಾಟ್ಸಪ್ ನಂಬರ್ 9535042411. ಈ ವಾಟ್ಸಪ್ ನಂಬರ್ಗೆ ನಿಮ್ಮ ಅರ್ಜಿ ಕಳಿಸಿ
ಮೇಲ್ ಐಡಿ ಕೂಡ ಹೇಳ್ತೀನಿ, AAP ವಿಜಯಪುರ, AAPVIJAYAPURA, AAPVijaypur@gmail.com. ಇದಕ್ಕೂ ಕೂಡ ತಾವು ತಮ್ಮ ಅರ್ಜಿಗಳನ್ನ ಸಲ್ಲಿಸಬಹುದು. ಸೊ ಹೀಗೆ ಅದರಲ್ಲಿ ಮುಖ್ಯವಾಗಿ ನಾವು ಫಸ್ಟ್ ಟಿಕೆಟ್ ಕೊಡೋದು ನಮ್ಮ ಪಕ್ಷಕ್ಕೆ, ನಮ್ಮ ಪಕ್ಷದಲ್ಲಿ ದುಡಿದಂತ ಪ್ರಾಮಾಣಿಕ ಕಾರ್ಯಕರ್ತರನ್ನು ನಾವು ಫಸ್ಟ್ ಪ್ರಯಾರಿಟಿ ಕೊಡ್ತೀವಿ. ನಮ್ಮ ಪಕ್ಷದಲ್ಲಿ ದುಡಿದಂತ ಕಾರ್ಯಕರ್ತರಿಗೆ, ಪದಾಧಿಕಾರಿಗಳಿಗೆ ನಾವು ಫಸ್ಟ್ ಟಿಕೆಟ್ ಕೊಡುವಂತ ಪ್ರಯತ್ನ ಮಾಡ್ತೀವಿ. ಉಳಿದಿದ ಸೀಟನ್ನು ಏನಿರ್ತವೆ ನಾವು ಜನಸಾಮಾನ್ಯರಿಗೆ, ಕಾಮನ್ ಪೀಪಲ್ಸ್ ಅಂತ ಏನ್ ಕರಿತೀವಿ, ಅವರಿಗೆ ನಾವು ಟಿಕೆಟ್ ಕೊಡುವಂತ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ಎಲೆಕ್ಷನ್ ಅನೌನ್ಸ್ ಆದ ತಕ್ಷಣ ಬೇರೆ ಪಕ್ಷದಲ್ಲಿ ಸಿಗ್ಲಿಲ್ಲ ಟಿಕೆಟ್ ಅಂತಂದ್ರೆ ಅವಾಗ ನಮ್ಮ ಪಕ್ಷಕ್ಕೆ ಬರುವಂತ ಚಾನ್ಸಸ್ ಬಹಳ ಇದಾವೆ. ಈ ತಾವೆಲ್ಲ ನೋಡಿದಿರ, ನಾವೆಲ್ಲ ನೋಡಿದೀವಿ. ಸೊ ಆತರ ಆಗಬಾರ್ದಂತಂದ್ರೆ ಇವಾಗ್ಲೇನೆ ತಾವು ನಮ್ಮ ಪಕ್ಷಕ್ಕೆ ಬಂದು ನಮ್ಮ ಪಕ್ಷಗೋಸ್ಕರ ಕೆಲಸ ಮಾಡಿ ನಿಮ್ಮ ಕ್ಷೇತ್ರದಲ್ಲಿ ಟಿಕೆಟ್ ಅನ್ನ ಗಿಡಿಸ್ಕೊಳ್ರಿ. ಮತ್ತೆ ನಾವು ಟಿಕೆಟ್ ಕೊಡುವುದು ಕ್ರೈಟೇರಿಯಾ, ಬೇರೆ ಪಕ್ಷದಲ್ಲಿ ಟಿಕೆಟ್ಗೋಸ್ಕರ ಎಷ್ಟೋ ದುಡ್ಡು ಕೊಟ್ಟು ಟಿಕೆಟ್ ತಗೋತಾರೆ. ನಮ್ಮ ಪಕ್ಷದಲ್ಲಿ ಯಾವುದೇ ಒಂದು ರೂಪಾಯಿ ಇಲ್ಲದೆ ನಾವು ಟಿಕೆಟ್ ಅಂತ ಕೊಡುವಂತ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ಯಾವುದೊಂದು ದುಡ್ಡು ಕೊಡದೆ, ದುಡ್ಡು ತಗೊಳ್ಳದೆ ಪ್ರಾಮಾಣಿಕವಾಗಿ ನಾವು ಟಿಕೆಟ್ ಕೊಡ್ತೀವಿ. ಕೆಲಸ ಮಾಡುವಂತವ್ರನ್ನ ಟಿಕೆಟ್ ಕೊಡ್ತೀವಿ. ಸೊ ಜನಪರ ಕಾಳಜಿ ಇದ್ದವರು, ಸಾಮಾಜಿಕವಾಗಿ ಕಾಳಜಿ ಇದ್ದಂತ ಜನರು ಆಮ್ ಆದ್ಮಿ ಪಕ್ಷಕ್ಕೆ ನಾನು ಮುಕ್ತವಾಗಿ ಆಹ್ವಾನ ಕೊಡ್ತಾ ಇದ್ದೀನಿ. ಬನ್ನಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ತಾವು ಭಾಗವಹಿಸಿ. ನಾವು ನಿಮ್ಮನ್ನ ಟಿಕೆಟ್ ಕೊಡ್ತೀವಿ. ಜನಪರ ಕೆಲಸ ಮಾಡೋಣ, ಅಭಿವೃದ್ಧಿ ಕೆಲಸ ಮಾಡೋಣ, ಗ್ರಾಮಗಳಲ್ಲಿ, ಪಂಚಾಯತ್ಗಳಲ್ಲಿ ಅಭಿವೃದ್ಧಿ ಕೆಲಸ ಮಾಡೋಣ. ಎಲ್ಲಿವರೆಗೆ ಪ್ರಾಮಾಣಿಕ ಪಕ್ಷ ಕೆಲಸ ಮಾಡೋದಿಲ್ಲ ಅಲ್ಲಿವರೆಗೆ ಈ ಬಿಜೆಪಿ, ಕಾಂಗ್ರೆಸ್, JDS ಭ್ರಷ್ಟ ಪಕ್ಷಗಳು ನಮ್ಮ ರಾಜ್ಯ ಅಷ್ಟೇ ಅಲ್ಲ, ನಮ್ಮ ಜಿಲ್ಲೆ ಕೂಡ ಹಾಳು ಮಾಡ್ತಿದ್ದಾವೆ. ತಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ಚುನಾವಣೆ ನಡೆಸ್ತಾ ಇಲ್ಲ. ತಮ್ಮ ಸ್ವಾರ್ಥಕ್ಕೋಸ್ಕರ ಎಲ್ಲಿ ನಾವು ಸೋತು ಬಿಡ್ತೀವಿ ಅಂತ ಹೇಳಿ ಬಿಜೆಪಿ ಚುನಾವಣೆ ಮಾಡ್ಲಿಲ್ಲ, ನಾವು ಸೋತ್ ಬಿಡ್ತೀವಿ ಅಂತ ಕಾಂಗ್ರೆಸ್ ಚುನಾವಣೆ ಮಾಡಿಲ್ಲ. ಇವಾಗ ಕೋರ್ಟ್ ಒಂದು ಕಪಾಳ ಮೋಕ್ಷ ಮಾಡಿದ ಮೇಲೆ, ಒಂದು ತರಾಟೆಗೆ ತಗೊಂಡ ಮೇಲೆ ಇವಾಗ ಸರ್ಕಾರ ಚುನಾವಣೆ ನಡೆಸ್ತಿದೆ ಅಂತ ಹೇಳ್ತಿದೆ. ಸೊ ಹೀಗಾಗಿ ವಿಜಯಪುರ ಜಿಲ್ಲೆಯಲ್ಲಿ ಮುಂಬರುವಂತ ಜಡ್ಪಿ ಮತ್ತೆ TP ಎಲೆಕ್ಷನ್ಸ್ ನಾವು ಪ್ರಾಮಾಣಿಕವಾಗಿ ಕಂಟೆಸ್ಟ್ ಮಾಡ್ತೀವಿ. ಒಂದು ಅಪ್ಡೇಟ್ ಅನ್ನ ಹೇಳ್ತೀನಿ. ವಿಜಯಪುರ ಜಿಲ್ಲೆಯಲ್ಲಿ ತಿಕೋಟ ಮತ್ತು ವಿಜಯಪುರ ಅರ್ಬನ್ ಏರಿಯಾ ಅಂತ ಹೇಳಿ ಕನ್ಸಿಡರ್ ಮಾಡಿದ್ದಾರೆ. ತಿಕೋಟ ಮತ್ತು ವಿಜಯಪುರ ಅರ್ಬನ್ ಏರಿಯಾ ಕನ್ಸಿಡರ್ ಮಾಡಿದ್ದಾರೆ. ಹೀಗಾಗಿ ಆ ಒಂದು ಕ್ಷೇತ್ರದಲ್ಲಿ ಜಡ್ಪಿ ಅಥವಾ TP ಎಲೆಕ್ಷನ್ಸ್ ಯಾವುದು ಇರಂಗಿಲ್ಲ. ನೋಡಿ, ಇದು ಚುನಾವಣೆ ಪ್ರಕ್ರಿಯೆ ಇರ್ತದೆ. ಅದರಲ್ಲಿ ಬಿಜೆಪಿ, ಕಾಂಗ್ರೆಸ್, JDS ಏನಿದಾವಲ್ಲ, ಇದು ಗೂಂಡಾಗಿರಿ ಮಾಡುವಂತ ಒಂದು ಪಕ್ಷಗಳು. ಎಲೆಕ್ಷನ್ ಬಂದ ತಕ್ಷಣ ಗೂಂಡಾಗಿರಿ ಮಾಡೋದು, ಅವ್ರ ವಿರುದ್ಧ ಯಾರು ಪ್ರಬಲವಾಗಿ ಒಬ್ಬ ಕ್ಯಾಂಡಿಡೇಟ್ ಇರ್ತಾರಲ್ಲ ಅವರಿಗೆ ಹೆದರಿಸುವಂತ ಪ್ರಯತ್ನ ಮಾಡೋದು, ಟಿಕೆಟ್ ವಾಪಸ್ ತಗೊಳ್ಳಿ ಅಂತೇಳಿ ಒಂದು ಧಮಕಿ ಹಾಕುವಂತ ಪ್ರವೃತ್ತಿ ಬಿಜೆಪಿ, ಕಾಂಗ್ರೆಸ್, JDS ಮಾಡುತ್ತೆ. ಅದಕ್ಕೆ ಹೇಳ್ತಾ ಇದೀನಿ, ಈ JCB ಪಕ್ಷಗಳನ್ನ ಕಿತ್ತೊಗಿಬೇಕಾದ್ರೆ ಜನಸಾಮಾನ್ಯರು, ಸಾಮಾನ್ಯ ನಾಗರಿಕರು ಆಮ್ ಆದ್ಮಿ ಪಕ್ಷಕ್ಕೆ ಬಂದಾಗ ಇಂಥವ್ರು ನಾವು ಮಟ್ಟ ಹಾಕ್ಬಹುದು ಅಂತ ನಾನು ಹೇಳಕ್ ಬಯಸ್ತೀನಿ. ಇಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತ ನಮ್ಮ ವಿಜಯಪುರ ಜಿಲ್ಲೆ ಪದಾಧಿಕಾರಿಗಳು, ಮೊಟ್ಟ ಮೊದಲನಾಗಿ ಬಾಬು ಬಿಜಾಪುರ್ ಅವರು ನಮ್ಮ ಬಬಲೇಶ್ವರ ಮತಕ್ಷೇತ್ರದ ಉಸ್ತುವಾರಿ ಹಾಗೂ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳು, ಅದೇ ರೀತಿಯಲ್ಲಿ ಚಿದಾನಂದ ಔಟಿ ನಾಗ್ಠಾ ಮತಕ್ಷೇತ್ರದ ಉಸ್ತುವಾರಿ, ಅದೇ ರೀತಿಯಲ್ಲಿ ರಮೇಶ್ ದೊಡ್ಮನಿ ಇವರು ಸಿಂಧಿ ಮತಕ್ಷೇತ್ರದ ಉಸ್ತುವಾರಿ ಹಾಗೂ ಅಧ್ಯಕ್ಷರು, ಅದೇ ರೀತಿಯಲ್ಲಿ ಅವಿನಾಶ್ ಐಹೊಳೆ ನಾಗ್ಠಾ ಮತಕ್ಷೇತ್ರ ಉಸ್ತುವಾರಿ ಹಾಗೂ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ, ಶಬ್ಬೀರ್ ಪಟೇಲ್ ಅವರು ಸಿಂದಗಿ ಮತಕ್ಷೇತ್ರದ ಅಧ್ಯಕ್ಷರು, ಅದೇ ರೀತಿಯಲ್ಲಿ ಕಾಮನ ಗಂಗನಹಳ್ಳಿ ಅವರು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ, ಲಕ್ಷ್ಮಣ್ ಕಂಬಾಗಿ ಅವರು ಆಮ್ ಆದ್ಮಿ ಪಕ್ಷದ ಹಿರಿಯ ಮುಖಂಡರು. ಸೊ ಇಲ್ಲಿ ಕೂತಂತ ಎಲ್ಲರೂ ನಾಳೆ ಬರುವಂತ ಜಡ್ಪಿ ಹಾಗೂ TP ಎಲೆಕ್ಷನ್ಸ್ ನಲ್ಲಿ ಕಂಟೆಸ್ಟ್ ಮಾಡ್ತಿದ್ದಾರೆ. ನಾ ಹೇಳಿದಿನ ಆಗ್ಲೇ ಜಡ್ಪಿಲಿ ಆಲ್ಮೋಸ್ಟ್ ನಮಗೆ 15 ಕ್ಯಾಂಡಿಡೇಟ್ಸ್ ರೆಡಿ ಆಗಿದ್ದಾರೆ. TP ನಲ್ಲಿ ಕೂಡ 30-35 ಕ್ಯಾಂಡಿಡೇಟ್ಸ್ ರೆಡಿ ಆಗಿದ್ದಾರೆ. ಬಟ್ ಕ್ಯಾಟಗರಿ ಒಂದ್ ಸ್ವಲ್ಪ ಬರುವ ಸ್ವಲ್ಪ ಇದೆ ವೇಟಿಂಗ್ ನಲ್ಲಿ ಇದೆ. ಸೊ ಅದಕ್ಕೋಸ್ಕರ ಆಮೇಲೆ ಚೇಂಜ್ ಆಗುವಂತ ಒಂದು ಎಲ್ಲಾ ಸಾಧ್ಯತೆಗಳು ಕೂಡ ಇದಾವೆ. ಇನ್ನೊಂದು, ಇತ್ತೀಚೆಗೆ RDP ಡಿಪಾರ್ಟ್ಮೆಂಟ್ ಈ ಸಲ ಚುನಾವಣೆ EVM ಬದಲು ಬ್ಯಾಲೆಟ್ ಪೇಪರ್ಸ್ ಅನ್ನ ಯೂಸ್ ಮಾಡಿ ಎಲೆಕ್ಷನ್ ನಡೆಸ್ತಾ ಇದೆ ಅಂತ ಹೇಳಿದೆ. ಅದಕ್ಕೊಂದು ತಿದ್ದುಪಡಿ ಕೂಡ ತಂದಿದೆ. ಬೆಂಗಳೂರಿನಲ್ಲಿ ನಡೆಯುವಂತ GB ಎಲೆಕ್ಷನ್ಸ್ ಆಗಿರ್ಬೋದು, ಬರುವಂತ ಜಡ್ಪಿ TP ಎಲೆಕ್ಷನ್ಸ್ ಆಗಿರ್ಬೋದು, ಎಲ್ಲ ಇವರು EVM ಬಿಟ್ಟು ಬ್ಯಾಲೆಟ್ ಪೇಪರ್ಸ್ ಮೇಲೆ ಇವ್ರೆ ಎಲೆಕ್ಷನ್ಸ್ ಮಾಡ್ತಿದ್ದಾರೆ.
ಪಕ್ಷ ದೆಹಲಿಯಲ್ಲಿ ಮತ್ತೆ ಪಂಜಾಬ್ದಲ್ಲಿ ಮಾಡಿದಂತ ಒಂದು ಜನಪರ ಕೆಲಸ ನಾವಿಲ್ಲಿ ವಿಜಯಪುರದಲ್ಲಿ ಮಾಡಿ ತೋರಿಸ್ತೀವಿ. ಜನರು ನಮಗೊಂದು ಅವಕಾಶ ಕೊಡಬೇಕು. ಅವಕಾಶ ಕೊಟ್ಟು ನೋಡಿ, ವ್ಯತ್ಯಾಸ ನೀವೇ ನೋಡ್ತೀರಿ. ಮತ್ತೆ ಹೊಳ್ಳಿ ಅವೇ JCB ಪಕ್ಷಗಳು ಕೊಟ್ರೆ ಅವರು ರಕ್ತ ಹೀರುವಂತ ಕೆಲಸ ಮಾಡ್ತಾರೆ, ಅಭಿವೃದ್ಧಿ ಕೆಲಸ ಯಾವುದೂ ಮಾಡಂಗಿಲ್ಲ. ತಮ್ಮ ಸ್ವಾರ್ಥಗೋಸ್ಕರ ಇವರು ಚುನಾವಣೆ ಮಾಡ್ತಾರೆ, ತಮ್ಮ ಸ್ವಾರ್ಥಗೋಸ್ಕರ ಇವರು ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲ. ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕುಂಠಿತಗೊಂಡಿದೆ. ಅಭಿವೃದ್ಧಿ ಕೆಲಸನೇ ಆಗ್ತಾ ಇಲ್ಲ. ಎಲ್ಲಿ ನೋಡಿ ರೋಡ್ ಇಲ್ಲ, ಒಳಚರಂಡಿಗಳಿಲ್ಲ, ಹಳ್ಳಿಗಳಲ್ಲಿ ರೋಡ್ ಇಲ್ಲ, ಡ್ರೈನೇಜ್ ಸಿಸ್ಟಮ್ಸ್ ಇಲ್ಲ, ಸರ್ಕಾರ ಶಾಲೆಗಳು ಮುಚ್ತಾ ಇದಾವೆ. ಸೊ ಇಂಥ ಒಂದು ಪರಿಸ್ಥಿತಿ ಇದ್ದಾಗ ಹಳ್ಳಿ ಒಂದು ಗ್ರಾಮಸ್ಥರು ಯಾವ ರೀತಿ ಒಂದು ಬದುಕು ನಡೆಸ್ತಾ ಇದಾರೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸೊ ಹೀಗಾಗಿ JDP ಮತ್ತೆ TP ಎಲೆಕ್ಷನ್ಸ್, ಸ್ಥಳೀಯ ಚುನಾವಣೆ, ಇದು ನಿಮ್ಮ ಕ್ಷೇತ್ರದಲ್ಲಿ ನಡೆಯುವಂತ ಸ್ಥಳೀಯ ಚುನಾವಣೆ ಇರೋದ್ರಿಂದ ನೀವು ಮುಂದೆ ಬನ್ನಿ, ನೀವು ಅಧಿಕಾರ ತಗೊಳ್ಳಿ. ನೀವು ಅಧಿಕಾರ ತಗೊಂಡು ಒಂದು ಚುನಾವಣೆ ಗೆದ್ದು ನಿಮ್ಮ ಗ್ರಾಮದಲ್ಲಿ ಆಗುವಂತ ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ತೋರಿಸಿ. ಅದು ನಾ ಆಮ್ ಆದ್ಮಿ ಪಕ್ಷ ಹೇಳ್ತಾ ಇರೋದು. ಅದಕ್ಕೆ ಆಮ್ ಆದ್ಮಿ ಪಕ್ಷ ಮುಕ್ತವಾಗಿ ಆಹ್ವಾನ ಕೊಡ್ತಾ ಇದೆ ವಿಜಯಪುರ ಜಿಲ್ಲೆ ಜನತೆಗೆ. ಭ್ರಷ್ಟಾಚಾರ ಮುಕ್ತ ರಾಜ್ಯ ಅಥವಾ ಭ್ರಷ್ಟಾಚಾರ ಮುಕ್ತ ವಿಜಯಪುರ ಮಾಡ್ಬೇಕಂತಂದ್ರೆ ಆಮ್ ಆದ್ಮಿ ಪಕ್ಷದಿಂದ ಮಾತ್ರ ಸಾಧ್ಯ. ಯಾವ ಪಕ್ಷದ್ದು ಸಾಧ್ಯ ಇಲ್ಲ. ಎಲ್ಲಾ ಭ್ರಷ್ಟಾಚಾರ ಮುಳುಗೋಗಿದೆ. ಎಲ್ಲಾ ಪಕ್ಷಗಳು ಈ JCB ಪಕ್ಷಗಳನ್ನ ಈ JCB ಮುಖಾಂತರ ಕಿತ್ತೋಗಿಬೇಕಾಗಿದೆ. ಕಸವರಿ ಮುಖಾಂತರ ಆಮ್ ಆದ್ಮಿ ಪಕ್ಷದ ಚಿಹ್ನೆ ಕಸವರಿ ಮುಖಾಂತರ ಸ್ವಚ್ಛ ಮಾಡುವಂತ ಒಂದು ಪ್ರಕ್ರಿಯೆ ನಡೀತಾ ಇದೆ. ಅದೇ ರೀತಿಯಲ್ಲಿ ವಿಜಯಪುರ ಜನರು ನಮ್ಮನ್ನ ಕೈ ಜೋಡಿಸ್ಬೇಕಂತೇಳಿ ನಾನು ಒಂದು ಮನವಿಯನ್ನ ಮಾಡ್ಕೊತಾ ಇದ್ದೀನಿ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ. ಜಿಲ್ಲಾ ಪಂಚಾಯತ್ 44 ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಕ್ಷ ಕಂಟೆಸ್ಟ್ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ತಾಲೂಕ್ ಪಂಚಾಯತ್ 158 ಕ್ಷೇತ್ರದಲ್ಲೂ ಕ್ಯಾಂಡಿಡೇಟ್ ಅನ್ನ ಹಾಕುವಂತ ಎಲ್ಲಾ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಚುನಾವಣೆ ಘೋಷಣೆ ಆಗೇ ಆಗುತ್ತೆ. ಯಾಕಂದ್ರೆ ಇನ್ನು ಟೈಮ್ ತಗೋದಿಲ್ಲ ಸರ್ಕಾರ. ಯಾಕಂದ್ರೆ ಆಗುತ್ತೆ, ಆಗ್ಲೇಬೇಕು. ಯಾಕಂದ್ರೆ ನೋಡಿ, ಸುಮಾರು 5 ವರ್ಷ ಆಯ್ತು. ಇವಾಗ ಎಲೆಕ್ಷನ್ 2021 ಆಗ್ಬೇಕಾಗಿತ್ತು, ಆಗಿಲ್ಲ. 5 ವರ್ಷ ಆಯ್ತು, ಆಗ್ಲೇಬೇಕು. ನಿಜ, ಒಪ್ಕೋತೀವಿ. ಇವಾಗ ನೋಡಿ, ಇವಾಗ ಬೆಂಗಳೂರಿನಲ್ಲಿ GB ಎಲೆಕ್ಷನ್ಸ್ ಜೂನ್ ಒಳಗೆ ನಡೆಸಬೇಕಂತ ಡೆಡ್ ಲೈನ್ ಕೊಟ್ಟಿದೆ ಕೋರ್ಟ್. ಅದೇ ರೀತಿಯಲ್ಲಿ ಜೂನ್ ಒಳಗೆ ಮುಡಿಸ್ಬೇಕಾದ್ರೆ JDP TP ಕೂಡ ಕೋರ್ಟ್ ಅನ್ನು ಡೆಡ್ ಲೈನ್ ಮುಂದೆ ದಿನಗಳಲ್ಲಿ ಕೊಡುತ್ತೆ. ಸರ್ಕಾರ ಟೈಮ್ ತಗೊಂಡಿದೆ, ಏನು ಡಿಲಿಮಿಟೇಷನ್ಗೋಸ್ಕರ ಮತ್ತೆ ರಿಸರ್ವೇಶನ್ ರೋಸ್ಟರ್ ಮಾಡೋಕ್ಕೋಸ್ಕರ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿದ್ರೆ, ಅದಕ್ಕೆ ಜೂನ್ ವರೆಗೂ ಟೈಮ್ ಇದೆ. ಜೂನ್ ವರೆಗೂ ಎಲೆಕ್ಷನ್ಸ್ ಆಗಲಿಲ್ಲ ಅಂದ್ರೆ ಆಮ್ ಆದ್ಮಿ ಪಕ್ಷ ವತಿಯಿಂದ ನಾವು ಉಗ್ರವಾಗಿ ರಾಜ್ಯಾದ್ಯಂತ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನೋಡಿ, ಆಮ್ ಆದ್ಮಿ ಪಕ್ಷದಿಂದ ನೀವು ಕ್ಯಾಂಡಿಡೇಟ್ಸ್ ಆಗ ಬಯಸಿದ್ರೆ ಮುಕ್ತವಾಗಿ ನಿಮ್ಮನ್ನ ಓಪನ್ ಆಹ್ವಾನ ಕೊಟ್ಟಿದ್ದೀನಿ. ಇದು ಜೊತೆಲಿ ಯಾವುದೇ ಒಂದು ಸೀಟಿಗೆ ಯಾವುದೂ ಒಂದು ರೂಪಾಯಿ ಕೊಡುವ ಅವಶ್ಯಕತೆ ಇಲ್ಲ. ಬಟ್ ಕ್ಯಾಂಡಿಡೇಟ್ ಆಗೋರು ಈಗ ಹೆಂಗ್ BJP ಕಾಂಗ್ರೆಸ್ ಮನೆಗೆ ದುಡ್ಡು ಹಂಚಿ, ಸೀರೆ ಹಂಚಿ, ಕುಕ್ಕರ್ ಹಂಚಿನ ಎಲೆಕ್ಷನ್ ನಡೆಸ್ತಾರಲ್ಲ, ಆ ತರ ಚುನಾವಣೆ ಆಮ್ ಆದ್ಮಿ ಪಕ್ಷ ನಡೆಸೋದು ಇಲ್ಲ. ನಾವು ಯಾರಿಗೂ ದುಡ್ಡು ಕೊಡೋದಿಲ್ಲ, ಯಾರಿಂದ ದುಡ್ಡು ತಗೊಳ್ಳೋದಿಲ್ಲ. ನೀವು ಪ್ರಾಮಾಣಿಕವಾಗಿ ನೀವು ನಿಮ್ಮ ಕ್ಷೇತ್ರದಲ್ಲಿ ನೀವು ಕಂಟೆಸ್ಟ್ ಮಾಡಬೇಕು. ಯಾವುದೇ ಒಂದು ವ್ಯಕ್ತಿಗೂ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ಅಂತವ್ರಿದ್ರೆ ಮಾತ್ರ ನಮ್ಮ ಪಕ್ಷಕ್ಕೆ ಬರಬೇಕು, ಅಂತವ್ರಿದ್ರೆ ಮಾತ್ರ ಆಮ್ ಆದ್ಮಿ ಪಕ್ಷ ಕ್ಯಾಂಡಿಡೇಟ್ ಆಗಕ್ಕೆ ವಿಚಾರ ಮಾಡ್ಬೇಕು. ಯಾಕಂದ್ರೆ ಅವ್ರು ಕೊಡುವಂತ ಒಬ್ಬೊಬ್ರಿಗೆ 5,000 10,000 ಸೀರೆ, ಕುಕ್ಕರ್ ಆಮ್ ಆದ್ಮಿ ಪಕ್ಷ ಕೊಡುವಷ್ಟು ಶಕ್ತಿ ಇಲ್ಲ. ಯಾಕಂದ್ರೆ ಆಮ್ ಆದ್ಮಿ ಪಕ್ಷ ಭ್ರಷ್ಟಾಚಾರ ರಹಿತವಾಗಿ ಒಂದು ಕೆಲಸ ಮಾಡ್ಕೊತ ಬಂದಿದೆ, ಭ್ರಷ್ಟಾಚಾರ ಮುಕ್ತವಾಗಿ ಒಂದು ಕೆಲಸ ಮಾಡ್ಕೊತ ಬಂದಂತ ಪಕ್ಷ. ಹೀಗಾಗಿ ಇದರಲ್ಲಿ ಯಾವುದೇ ಒಂದು ಅವಕಾಶ ಇಲ್ಲ. ಆತರ ಬೇರೆ ಪಕ್ಷಗಳು ಮಾಡದಂಗೆ ಆಮ್ ಆದ್ಮಿ ಪಕ್ಷದಲ್ಲಿ ಯಾವುದೇ ಕೆಲಸ ಇಲ್ಲ. ಯಾಕಂದ್ರೆ ಮತ್ತೆ ನೀವೇನಾದ್ರು ತಿಳ್ಕೊಂಡು ಬೇರೆ ಪಕ್ಷದಲ್ಲಿ ಸಿಕ್ಕುವಂತ ಎಲೆಕ್ಷನ್ ಫಂಡ್ಸ್ ಏನಾದ್ರು ಸಿಗುತ್ತೆ ಆಮ್ ಆದ್ಮಿ ಪಕ್ಷದಲ್ಲಿ, ನೀವು ಏನಾದ್ರು ತಿಳ್ಕೊಂಡಿದ್ರೆ ದಯವಿಟ್ಟು ಎಲೆಕ್ಷನ್ ಫಂಡ್ಸ್ ಆಮ್ ಆದ್ಮಿ ಪಕ್ಷದಲ್ಲಿ ಇರಂಗಿಲ್ಲ. ನಿಮ್ಮ ಕ್ಯಾಂಡಿಡೇಟ್ ಖರ್ಚು ನೀವೇ ನೋಡ್ಕೋಬೇಕು. ನಿಮ್ಮ ಜೊತೆಗೆ ಪ್ರಚಾರ ಮಾಡಕ್ ಬರುವಂತ ಕಾರ್ಯಕರ್ತರನ್ನ ನೀವು ನೋಡ್ಕೊಳ್ಳೋದು ಅಷ್ಟೇ ನಿಮ್ಮ ಜವಾಬ್ದಾರಿ. ಯಾವುದೇ ಮನೆಗಳಿಗೆ ಯಾವ್ದು ದುಡ್ಡು ಹಂಚುವಂತ ಪ್ರಕ್ರಿಯೆ ಆಮ್ ಆದ್ಮಿ ಪಕ್ಷದಲ್ಲಿ ಇಲ್ಲ. ಕೊನೆ ಕ್ಷಣದಲ್ಲಿ ಕೆಲವೊಬ್ಬರು ನೋಡಿ, ಒಳ್ಳೆ ಪ್ರಶ್ನೆ. ನೋಡಿ, ಇವಾಗ ಕ್ಯಾಂಡಿಡೇಟ್ ಆಗಕ್ ಬಂದವರು ಯಾರು ತಮ್ಮ ಹಣೆ ಮೇಲೆ ನಾನು ಭ್ರಷ್ಟ ಇದೀನಂತೆ ಬರ್ಕೊಂಡ್ ಬಂದಿರಲ್ಲ. ಹೌದಾ, ಭ್ರಷ್ಟ ಇದೀನಿ ಬರ್ಕೊಂಡ್ ಬಂದಿರಲ್ಲ. ಅದೇ ನಾನು ಅದಕ್ಕೆ ಹೇಳಿದೆ, ನಿಮಗೇನಾದ್ರೂ ಆತರ ಅನಿಸ್ತು ಅಥವಾ ಜನಸಾಮಾನ್ಯಗೆ ಏನ್ ಅನಿಸ್ತು, ಸರ್ ಇಂಥ ಕ್ಯಾಂಡಿಡೇಟ್ ಏನ್ ಕೊಟ್ಟಿದ್ದಿರಲ್ಲ, ಅವ್ ಮನುಷ್ಯ ಸರಿ ಇಲ್ಲ,
ಅವನು ಭ್ರಷ್ಟಾಚಾರ ಮಾಡಿದ್ದಾನೆ, ಇಲ್ಲ ಯಾವ್ದೋ ಒಂದು ಆರೋಪದಲ್ಲಿ ಅವ್ನು ಕೇಸ್ ಇದೆ ಅವನ ಮೇಲೆ ಅಂತ ಹೇಳಿ ನಿಮ್ ಗಮನಕ್ಕೆ ಏನ ಬಂದ್ರೆ, ನಮ್ ಗಮನಕ್ಕೆ ತಂದ್ರೆ ನಾವು ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದಂತ ಕ್ಯಾಂಡಿಡೇಟ್ಸ್ ಅನ್ನ ನಾವು ರಿಜೆಕ್ಟ್ ಮಾಡ್ತೀವಿ, ವಾಪಸ್ ತಗೋತೀವಿ ಆ ಕ್ಯಾಂಡಿಡೇಟ್ ಅನ್ನ ನಾನು ಹೇಳಕ್ ಬಯಸ್ತೀನಿ. ಯಾಕಂದ್ರೆ ಯಾರು ಭ್ರಷ್ಟತೆ ಇಲ್ಲಿ ಹಣಿ ಮೇಲೆ ಬರ್ಕೊಂಡ್ ಬಂದಿರಲ್ಲ. ಸೊ ಬಂದ್ಮೇಲೆ ಗೊತ್ತಾಗೋದು, ನಮ್ ಜೊತೆ ಇನ್ವಾಲ್ವ್ ಆದ್ಮೇಲೆ ಗೊತ್ತಾಗೋದು, ಹೌದಪ್ಪ ಇವನ್ ಮೇಲೆ ಕೇಸ್ ಇದೆ, ಇವನ್ ಭ್ರಷ್ಟ ಇದ್ದಾನೆ ಅಂತೇಳಿ ಬಂದ್ಮೇಲೆ ಗೊತ್ತಾಗೋದು. ಸೊ ಬರೋಕ್ಕಿಂತ ಮುಂಚೆ ನಾವೆಲ್ಲ ಎನ್ಕ್ವೈರಿ ಮಾಡಿರ್ತೀವಿ. ಇನ್ ಕೇಸ್ ನಮ್ ಕಡೆ ಮಿಸ್ ಆದ್ರೂ ಕೂಡ ಮಾಧ್ಯಮ ಮಿತ್ರರು ಅಥವಾ ಜನಸಾಮಾನ್ಯರು ಯಾರಾದ್ರೂ ನಮಗೆ ಒಂದು ಪುರಾವೆ ಕೊಟ್ರೆ ಡೆಫಿನೆಟ್ ಆಗಿ ಅಂತ ಕ್ಯಾಂಡಿಡೇಚರ್ ನಾವು ಕಂಪ್ಲೀಟ್ ಆಗಿ ರಿಜೆಕ್ಟ್ ಮಾಡ್ತೀವಿ. ಆ ಒಂದು ಕ್ಷೇತ್ರ ಖಾಲಿ ಇಡ್ತೀವಿ ಹೊರತಾಗಿ ಯಾವುದೋ ಒಂದು ಭ್ರಷ್ಟ ಅವನಿಗೆ ಕೊಡೋದಿಲ್ಲ. ರಾಜಕಾರಣದಲ್ಲಿ ಜಾಸ್ತಿ ಇದೆ. ಆ ನಿಟ್ಟಿನಲ್ಲಿ ಯುವಕರಿಗೆ ಏನು ಪ್ರಾಧಾನ್ಯತೆ ಕೊಡ್ತೀರಿ ನೀವು? ನಾನು ಯುವಕರಿಗೆ, ಬಿಜಾಪುರ ಜಿಲ್ಲೆ ಯುವಕರಿಗೆ ನಾನು ಒಳ್ಳೆಯ ಒಂದು ಸಂದೇಶ ಕೊಡ್ತಾ ಇದ್ದೀನಿ. ಯುವಕರಿಗೆ ಬೇರೆ ಪಕ್ಷದಲ್ಲಿ ಕೇವಲ ಬಳಸ್ಕೊತಿದ್ದಾರೆ, ಕೇವಲ ಜೈಕಾರ ಹಾಕೋಕೆ ಬಳಸ್ಕೊತಿದ್ದಾರೆ, ಜೈ ಶ್ರೀರಾಮ್ ಅನ್ನೋಕೆ ಬಳಸ್ಕೊತಿದ್ದಾರೆ. ಯುವಕರಿಗೆ ಯಾರು ಟಿಕೆಟ್ ಕೊಡ್ತಾ ಇಲ್ಲ ಆ ಪಕ್ಷದಲ್ಲಿ. ಆಮ್ ಆದ್ಮಿ ಪಕ್ಷಕ್ಕೆ ನಾನು ಆಹ್ವಾನ ಮಾಡ್ತಾ ಇದ್ದೀನಿ ಎಲ್ಲ ವಿಜಯಪುರ ಜಿಲ್ಲೆ ಯುವಕರಿಗೆ, ಬನ್ನಿ ಯುವಕರು ರಾಜಕೀಯದಲ್ಲಿ ತೊಡಗಬೇಕು. ಎಲ್ಲಿವರೆಗೆ ರಾಜಕೀಯದಲ್ಲಿ ತೊಡಗಿಲ್ಲ ಈ ಭ್ರಷ್ಟ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಗಳು ಇವರು ಭ್ರಷ್ಟಾಚಾರ ಮಾಡ್ಕೊತ ಹೋಗ್ತಾರೆ. ಇಂದಿನ ಯುವಕರು ಪ್ರಜ್ಞಾವಂತರು, ಜಂಜೆಡ್ ಅಂತ ಏನ್ ಕರಿತೀವಿ ನಾವು, ಜಂಜೆಡ್. ನಾನು ಓಪನ್ ಆಗಿ ಆಹ್ವಾನ ಕೊಡ್ತಾ ಇದ್ದೀನಿ, ಬನ್ನಿ, ನಿಮಗಲ್ಲಿ ಯಾರು ಟಿಕೆಟ್ ಕೊಡೋದಿಲ್ಲ. ಬಿಜೆಪಿ ನನಗೆ ಮೊನ್ನೆ ಒಬ್ರು ನಮ್ಮ ಸ್ಟೂಡೆಂಟ್ ಒಬ್ರು ಬಿಜೆಪಿ ಇದ್ದಾರೆ, ಅವ್ನು ಹೇಳ್ದ, ಸರ್ ನಮಗೆ ಟಿಕೆಟ್ ಕೊಡ್ತಾ ಇಲ್ಲ ಸರ್, ನಾವು ಇಷ್ಟು ವರ್ಷದ ಪಕ್ಷದಲ್ಲಿದ್ದೀವಿ, ನಮಗೆ ಟಿಕೆಟ್ ಕೊಡ್ತಾ ಇಲ್ಲ ಅಂತ ಹೇಳಿ. ನಾನು ಓಪನ್ ಆಗಿ ಆಹ್ವಾನ ಮಾಡಿದೀನಿ, ಬನ್ನಿ ನಮ್ಮ ಆಮ್ ಆದ್ಮಿ ಪಕ್ಷಕ್ಕೆ ಜಾಯ್ನ್ ಆಗಿ, ನಿಮಗೆ ನಾವು ಟಿಕೆಟ್ ಕೊಡ್ತೀವಿ. ನಾವು ಯುವಕರಿಗೆ ಹೆಚ್ಚಿನ ಒತ್ತು ಕೊಡ್ತಾ ಇದ್ದೀನಿ. ಯುವಕರು ಬಂದ್ರೆ ನಾನು ಯುವಕರಿಗೆ ಹೆಚ್ಚಿನ ಸೀಟ್ ಅಂತ ಕೊಡುವಂತ ಪ್ರಯತ್ನ ಮಾಡ್ತೀನಿ. ಯುವಕರು ನಮ್ಮಲ್ಲಿ ಬರ್ಬೇಕು. ಅಲ್ಲಿ ಹೋದ್ರೆ ಸುಮ್ಮನೆ ಬರೀ ಜೈಕರ್ ಹಾಕೋದ್ರಲ್ಲಿ ನಿಮ್ಮ ಕಾಲಹರಣ ಮಾಡ್ತಾ ಇದ್ದೀರಾ. ನಿಮಗೆ ಯಾರು ಅಲ್ಲಿ ಬೆಳೆಸೋದಿಲ್ಲ, ನಿಮಗೆ ಯಾರು ಟಿಕೆಟ್ ಕೂಡ ಕೊಡೋದಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನೋಡಿ, ಇವಾಗ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ದುಡ್ಡಿನ ಮೇಲೆ ಚುನಾವಣೆ ನಡೆಸ್ತಿದೆ, ಹೌದಾ? ದುಡ್ಡಿನ ಮೇಲೆ ನಡೆಸ್ತಿದೆ. ನಾವು ದೆಹಲಿಯಲ್ಲಿ, ಪಂಜಾಬ್ದಲ್ಲಿ ವಿಧಾನಸಭಾ ಚುನಾವಣೆ ಆಗಿರ್ಬೋದು ಅಥವಾ ಜಡ್ಪಿಟಿಪಿ ಚುನಾವಣೆ ಆಗಿರ್ಬೋದು, ನಾವು ಹಣ ಬೆಂಬಲದಿಂದ ಬಂದಿಲ್ಲ. ನಾವು ಹಣ ಬೆಂಬಲದಿಂದ ಅಧಿಕಾರದಲ್ಲಿ ಬಂದಿಲ್ಲ, ನಾವು ಜನ ಬೆಂಬಲದಿಂದ ಅಧಿಕಾರಕ್ಕೆ ಬಂದಿದ್ದೀವಿ. ನಾವು ದುಡ್ಡು ಬೇಕು ಒಪ್ತೀನಿ, ಬಟ್ ದುಡ್ಡು ಇವರು ಹೊಳೆ ಹರ್ದಂಗ್ ಹಂಚ್ತಾರೆ. ನಮ್ಮ ಹತ್ರ ಅಷ್ಟು ದುಡ್ಡು ಇಲ್ಲ. ನೋಡಿ, ಯಾರ್ದೋ ದುಡ್ಡು ಎಲ್ಲಮ್ಮ ಜಾತ್ರೆ ಮಾಡ್ತಾರೆ ಇದು ಬೇರೆ ಪಕ್ಷದಲ್ಲಿ, ಯಾರ್ದೋ ದುಡ್ಡು ಎಲ್ಲಮ್ಮ ಜಾತ್ರೆ. ನಮ್ಮಲ್ಲಿ ಯಾರ್ದೋ ದುಡ್ಡು ಎಲ್ಲಮ್ಮ ಜಾತ್ರೆ ಮಾಡಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ನಮ್ಮ ಹತ್ರ ಎಷ್ಟು ದುಡ್ಡು ಖರ್ಚು ಮಾಡ್ಬೇಕು ಅಷ್ಟೇ ದುಡ್ಡು ಖರ್ಚು ಮಾಡ್ತೀವಿ. ಅದು ಜನ ಬೆಂಬಲದಿಂದ ನಾವು ಖರ್ಚು ಮಾಡ್ತೀವಿ. ಯಾಕಂದ್ರೆ ನಮಗೆ ಕಾಂಟ್ರಿಬ್ಯೂಷನ್ ಕೊಡೋರು ಜನರು ನಮಗೆ ಕಾಂಟ್ರಿಬ್ಯೂಷನ್ ಕೊಡ್ತಾರೆ, ದೇಣಿಗೆ ಕೊಡ್ತಾರೆ. ಅದೇ ದೇಣಿಗೆಯಿಂದ ನಾವು ಚುನಾವಣೆ ಮಾಡ್ತೀವಿ. ಇಲ್ಲ ನಮ್ದೇನೋ ಸಾಮರ್ಥ್ಯ ಇತ್ತು ನಮ್ಮ ಕಡೆ ಅಂದ್ರೆ ನಾವು ಇನ್ನೂ ಸ್ವಲ್ಪ ಹೆಚ್ಚಿನ ಖರ್ಚು ಮಾಡಿ ನಾವು ಚುನಾವಣೆ ಮಾಡ್ತೀವಿ ಹೊರತಾಗಿ ಬೇರೆ ಪಕ್ಷಗಳು ಮಾಡ್ದಂಗೆ ನಾವು ಕುಕ್ಕರ್ ಹಂಚದೆ, ಸೀರೆ ಹಂಚದೆ, ದುಡ್ಡು ಹಂಚದೆ, ರಾತ್ರೋರಾತ್ರಿ ಆ ಕ್ಷೇತ್ರಕ್ಕೆ ಹೋಗಿ ದುಡ್ಡು ಹಂಚದೆ ಅಂತ ಕೆಲಸ ನಾವು ಮಾಡೋದಿಲ್ಲ. ಅಂತ ಕೆಲಸ ಮಾಡೋರು ನಾವು ನಮಗ್ ಸಿಕ್ಕರೆ ರೆಡ್ ಹ್ಯಾಂಡ್ ಆಗಿ ಹಿಡಿತೀವಿ ಹೊರತಾಗಿ ಅಂತ ಕೆಲಸದಲ್ಲಿ ನಾವು ಭಾಗವಹಿಸಂಗಿಲ್ಲ. ಆಮ್ ಆದ್ಮಿ ಪಕ್ಷ ಕ್ಯಾಂಡಿಡೇಟ್ಸ್ ಯಾರಾದ್ರೂ ಆ ತರ ಒಂದು ಭ್ರಷ್ಟ ಒಂದು ರೀತಿಯಲ್ಲಿ ಏನಾದ್ರು ಚುನಾವಣೆ ನಡೆಸ್ತಾ ಇರೋ ಒಂದು ಗಮನಕ್ಕೆ ನಿಮಗೆ ಬಂದ್ರೆ ನಮ್ ಗಮನಕ್ಕೆ ತರಬಹುದು. ಅವ್ರ ಮೇಲೆ ನಾವು FIR ಕೂಡ ಮಾಡ್ತೀವಿ, ಕ್ಯಾಂಡಿಡೇಟ್ಸ್ ಕೂಡ ರಿಜೆಕ್ಟ್ ಮಾಡ್ತೀವಿ. ಬಾಗಲಕೋಟೆ ಮತ್ತೆ ದಾವಣಗೆರೆ ಸೌತ್ ನಲ್ಲಿ ಚುನಾವಣೆ ಘೋಷಣೆ ಆಗಿದೆ. ಬರುವ 23ಕ್ಕೆ ಇದೆ ಮೋಸ್ಟ್ಲಿ 9ನೇ ತಾರೀಕಿಗೆ ಇರ್ಬೋದು, 9ನೇ ತಾರೀಕಿಗೆ ಇದೆ. ಆ ಒಂದು ಚುನಾವಣೆಯಲ್ಲಿ ದಾವಣಗೆರೆ ಸೌತ್ ಅಲ್ಲಿ ಮತ್ತೆ ಬಾಗಲಕೋಟೆನಲ್ಲಿ ಆಮ್ ಆದ್ಮಿ ಪಾರ್ಟಿ ಕ್ಯಾಂಡಿಡೇಟ್ಸ್ ಹಾಕ್ತಾ ಇದೀವಿ. ಇನ್ನು ಯಾರು ಫೈನಲ್ ಆಗಿಲ್ಲ. ಇನ್ನೊಂದು 2-3 ದಿನಗಳಲ್ಲಿ ಕ್ಯಾಂಡಿಡೇಟ್ ಫೈನಲ್ ಆಗುತ್ತೆ. ಬಟ್ ಕ್ಯಾಂಡಿಡೇಟ್ಸ್ ಹಾಕೋದಂದ್ರೆ ಫೈನಲ್ ಆಗಿದೆ.